ನಮ್ಮ ಅಭ್ಯರ್ಥಿ ಆಗಿದ್ದಂಥ ಚಂದ್ರಶೇಖರ್ ಚಂದ್ರು ಅವ್ರನ್ನ ಸ್ಟಾರ್ ಚಂದ್ರು ಅವ್ರನ್ನ ಭೇಟಿ ಮಾಡೋಣ ಅಂತ ನಾನು, ನರೇಂದ್ರ ಸ್ವಾಮಿ, ನಮ್ಮ ಉದಯ್, ರಘುವೀರಗೌಡ, ದಿನೇಶ್ ಗುಳಿಗೌಡ ಎಲ್ಲರೂ ಹೋಗಿದ್ದೋ. ಅವ್ರ ಮನೆಯಲ್ಲಿ ಮಾತಾಡಿಸಿ ಕಾಫಿ ಕುಡ್ದು ಹಾಗೆ ಡಿ ಕೆ ಸುರೇಶ್ ಅವರು ಮಾತಾಡ್ಸೋಣ ಅಂತೇಳಿ ಬಂದು ಅವ್ರನ್ನೂ ಮಾತಾಡಿಸಿ ಅಲ್ಲಿಂದ ನಮ್ಮ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮನೇಲಿದ್ದಾರೆ ಎಂದು ಅವರನ್ನು ಮಾತಾಡ್ತಾರೆ. ಸೌಜನ್ಯದ ಭೇಟಿ ನಿರೀಕ್ಷೆ ಮಾಡಿರಲಿಲ್ಲ. ನಾವು ಹಳದಿ ತೂರ್ತಕ್ಕಂಥ ಪರಿಸ್ಥಿತಿ ರಿಸಲ್ಟ್ ಬಂದಿಲ್ಲ. ರಿಸಲ್ಟು ನಮ್ಮನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಮೀರಿ ಭಾಳ ದೊಡ್ಡ ಪ್ರಮಾಣದ ಸೋಲಾಗಿದೆ. ಜನರ ತೀರ್ಪಿಗೆ ನಾವೆಲ್ಲರೂ ತಲೆಬಾಗ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಅದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಜನರು ಯಾಕೆ ನಮ್ಮನ್ನು ಈ ರೀತಿ ಸೋಲಿಸಿದ್ದಾರೆ ಅನ್ನೋ ಚಿಂತೆ ಮಾಡೋದು, ಯೋಚನೆ ಮಾಡೋದು, ವಿಮರ್ಶೆ ಮಾಡ್ತಕ್ಕಂಥದ್ದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. 24 ಗಂಟೆಲೇ ನಾವಕ್ಕೆ ವಿಮರ್ಶೆ ಮಾಡಿ ಉತ್ತರ ಕೊಡ್ತಕ್ಕಂಥದ್ದು ಆ ಥರ ಅನಿಸುತ್ತೆ. ಅದರಿಂದ ಜನರು ಏನು ತೀರ್ಪು ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀವಿ. ಮೈತ್ರಿ ಆಗಿದೆಯೋ, ಆಡಳಿತ ವಿರುದ್ಧ ವೋಟ್ ಕೊಟ್ಟಿದ್ದಾರೋ, ಕಮ್ಯುನಿಟಿ ಅಂತ ಕೊಟ್ಟಿದ್ದಾರೋ, ಅಥವಾ ಅವರ ಭರವಸೆಗಳ ಮೇಲೆ ಕೊಟ್ಟಿದ್ದಾರೋ. ಈಗ ಯಾರೋ ಹೇಳಿದ್ರು ನಿಮ್ಮ ಮಾಧ್ಯಮ ಸ್ನೇಹಿತರೆ, ಕಾವೇರಿ ಇಶ್ಯೂಗೆ ಅಂತ. ಕಾವೇರಿ ಇಶ್ಯೂ ಮುಗಿದೋಗಿರೋ ಅಧ್ಯಾಯ ಈಗ ಹೊಸದಾಗಿ ಓಪನ್ ಮಾಡಲಿಕ್ಕೆ ಸದ್ಯ ಪರಿಸ್ಥಿತಿನಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಈಗೇನಿದ್ರೂ ಕಮಿಟಿ ರಚನೆ ಆಗಿದೆ, ಕಮಿಟಿಯಿಂದನೇ ಮಾಡಬೇಕಾಗತ್ತೆ. ಬಟ್ ಯಾವ್ಯಾವ ಕಾರಣಕ್ಕೆ ಓಟ್ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡೋಣ, ಟೈಮ್ ತಗೊಳ್ಳೋಣ. ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. ಗ್ಯಾರಂಟಿಯನ್ನು ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ. JDSನವ್ರಿಗೆ, BJPಯವರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ಬಗ್ಗೆ ಅವ್ರಿಗೆ ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರ್ತರು ಅಂತ ಹೇಳೋದ ಗೊತ್ತಿಲ್ಲ. ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ ಇಲ್ಲ. ನಾವೀಗ ಅದು ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಪಕ್ಷ ಎಲ್ಲವೂ ಸೇರಿ ತೀರ್ಮಾನ ಮಾಡಿದ್ರು. ಈಗ ಖರ್ಗೆಯವರು, ರಾಹುಲ್ ಗಾಂಧಿಯವರು, AICC ಮತ್ತು KPCC ಮತ್ತು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಕೊಟ್ಟಿರೋದು. ಒಂದು ಸೋಲು ಗೆಲುವಿನ ಮೇಲೆ ನಮ್ಮ ಕಾರ್ಯಕ್ರಮಗಳನ್ನ, ಅಭಿವೃದ್ಧಿಯನ್ನು ಡಿಸೈಡ್ ಮಾಡಲಿಕ್ಕಾಗಲ್ಲ. ನಮಗೆ 136 ಜನ ಮ್ಯಾಂಡೇಟ್ರಿ ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಆವಾಗ ಕೊಟ್ಟ ಭರವಸೆಯನ್ನು ನಾವು ಜಾರಿಗೊಳಿಸಿದ್ದೀವಿ. ಇವತ್ತು ಪಾರ್ಲಿಮೆಂಟಲ್ಲಿ ಹಿನ್ನಡೆ ಆಯಿತು ಅಂತ ಹೇಳಿ ನಾವು ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ನಾಟ್ ರೈಟ್. ಮತ್ತು ಜೊತೆಗೆ 1 ಸೀಟಿಂದ 9 ಸೀಟಿಗೆ ನಾವು ಶಿಫ್ಟ್ ಆಗಿದ್ದೀವಿ. ಸೊ ಕರ್ನಾಟಕದಲ್ಲೂ ಸಹ ನಾವು ಕಳೆದ ಬಾರಿ DK ಸುರೇಶ್ ಒಬ್ಬರೇ MP ಆಗಿದ್ದೀವಿ. ಈಗ 9 ಗೆದ್ದಿದ್ದೀವಿ, 8+ ಆಗಿದೆ. ವೋಟಿಂಗ್ ಪರ್ಸೆಂಟೇಜು 3% ಜಾಸ್ತಿ ಇದೆ. ನಮ್ಮ ಹಳೆ ಮೈಸೂರಿನಲ್ಲಿ ನಮಗೆ ಹೆಚ್ಚು, ಹೈದರಾಬಾದ್, ಮುಂಬೈ, ಕರ್ನಾಟಕ ಮತ್ತು ಹಳೆ ಮೈಸೂರಿನಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಹಿನ್ನಡೆ ಆಗಿದೆ. ನೋಡೋಣ, ಕೂತು ಯೋಚನೆ ಮಾಡ್ತೀವಿ, ವಿಮರ್ಶೆ ಮಾಡೋಣ. ನಿಮ್ಮ ಓವರ್ ಕಾನ್ಫಿಡೆನ್ಸ್, 7 ಜನ ಶಾಸಕರಿದ್ದೀವಿ, 2 ಜನ ಪರಿಷತ್ ಸದಸ್ಯರಿದ್ದೀವಿ, ನಾವು ಗೆಲ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಸೋತ್ರ ಇಲ್ಲ. ಅವರು ಏನಾಗುತ್ತೆ, ನಿಮಗೆ 2019ರಲ್ಲಿ ಅವರು ಓವರ್ ಕಾನ್ಫಿಡೆನ್ಸ್ ಇದ್ದರು, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು, 8 ಜನ ಇದ್ದರು. ಈಗ ನೀವು 7 ಜನ ಇದ್ರಿ, ನೀವು ಓವರ್ ಕಾನ್ಫಿಡೆನ್ಸಲ್ಲಿ ಸೋತ್ರ ಅಂತ ಕೇಳ್ತಿದ್ದೀರಾ. ಇಲ್ಲ, ಅವರು ಓವರ್ ಕಾನ್ಫಿಡೆನ್ಸ್ ಇದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ನಾವಂತೂ ಓವರ್ ಕಾನ್ಫಿಡೆನ್ಸ್ ಇರಲಿಲ್ಲ. ಪ್ರತಿಯೊಬ್ಬರೂ ನಾವು ಎಷ್ಟು ಡೌನ್ ಟು ಅರ್ತ್ ಕೆಲಸ ಮಾಡಬೇಕೋ ನಮ್ಮ ಅಭ್ಯರ್ಥಿ, ಶಾಸಕರು, ಕಾರ್ಯಕರ್ತರು ಮಾಡಿದ್ವಿ. ಪ್ರಾಮಾಣಿಕವಾಗಿ ಚುನಾವಣೆಯನ್ನು ನಡೆಸಿದ್ದೀವಿ. ಆದರೆ ಸೋಲನ್ನು ಅದನ್ನ ನೀವೇ ವಿಮರ್ಶೆ ಮಾಡಿಕೊಟ್ರೆ ನೋಡ್ತೀವಿ, ಇಲ್ಲ ನಾವೇ ವಿಮರ್ಶೆ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಏನು ಬೇಕಾದ್ರೂ ಆಲಿಯರು. ಈಗೇನಾದರೂ ಬೇಕಾದ್ರೆ ಪವಾಡ ಮಾಡಿ ಅಥವಾ ಇಲ್ಲ
ಕಾವೇರಿನ ಪೂರ್ಣ ಬದಲಾವಣೆ ಮಾಡಿ ಮಾನಿಟ್ರಿಂಗ್ ಇದನ್ನು ಅಲ್ಲಿ ತೆಗೆದು ರಾಜ್ಯಕ್ಕೆ ತರಲಿ, ನಮಗೇನು ಬೇಜಾರಿಲ್ಲ. ಹಿಂದೆ 2018ರಲ್ಲಿ ಇದೇ ರಿಸಲ್ಟನ್ನು ನೋಡಿ 2023ವರೆಗೂ ಅವರು 7 ಜನ ಗೆಲ್ಲಿಸಿ MLC MLA ಎಲ್ಲವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟು ನೋಡಿದ್ದು ಜನ ನಮ್ಮ ಜಿಲ್ಲೆಯವ್ರು ಕೊಟ್ಟಿದ್ರು. ಈಗ ನಮಗೆ ಕೊಟ್ಟಿದ್ದಾರೆ, ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಪಾರ್ಲಿಮೆಂಟಲ್ಲಿ ಅವರು ಕೊಟ್ಟಿದ್ದಾರೆ, ಅವ್ರು ಏನು ಮಾಡ್ತಾರೆ ಕಾದು ನೋಡೋಣ. ಅದು ಬಿಟ್ಟು ನಾವು ಈಗಲೇ ನಿನ್ನೆ ಒಂದು ನಿಮಿಷ ನಾವೆಲ್ಲರೂ ಸಾಮೂಹಿಕವಾಗಿ ಕೆಲಸ ಮಾಡಿದ್ವಿ, ಸಾಮೂಹಿಕವಾಗಿ ಒಪ್ಕೋತೀವಿ. ಮತ್ತು ನಿನ್ನೆ MP ಆಗಿ ಇವತ್ತೇ ನಾನು ಅವರನ್ನು ಕ್ವಶನ್ ಮಾಡೋದು, ಅವ್ರ ಬಗ್ಗೆ ಪ್ರಶ್ನೆ ಮಾಡೋದು ಅದು ಸೂಕ್ತ ಅಲ್ಲ. ಮಾಡಲಿ, ಅದು ಏನು ಮಾಡ್ತಾರೆ ಕಾದು ನೋಡೋಣ. ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ಹಳೆ ಮೈಸೂರು ಭಾಗದಲ್ಲಿ CM DCM ಅವರ ನಾಯಕತ್ವದ ಪ್ರಶ್ನೆ ಬರಲ್ವಾ ಸರ್? ಈಗ ಹಿನ್ನಡೆ ಆಗಿದೆ ನೋಡ್ರಿ, ಯಾವ ರಿಸಲ್ಟ್ ಮೇಲೂ ಯಾರೂ ಹೊಣೆ ಒಬ್ಬರಿಗೆ ಆಗಲ್ಲ. ಇದು ಪಕ್ಷದ ಎಲ್ಲರೂ ಕೆಲಸ ಮಾಡಿದ್ವಿ, ಮಂತ್ರಿಗಳು, ಶಾಸಕರು, ಮುಖಂಡರು ಎಲ್ಲರೂ ಕೆಲಸ ಮಾಡಿದ್ವಿ. ಯಾರಾದ್ರೂ ಚಟುವಟಿಕೆಯಲ್ಲಿ ವಿರುದ್ಧವಾದಂಥ ಇದ್ದರೆ ಅವರು ಹೊಣೆ ಹೊರಬೇಕು. ಇಲ್ಲೇನು ಆ ಥರದ್ದಿಲ್ಲ. ಸೊ ಆಡಳಿತದ 1 ವರ್ಷ ಮುಖ್ಯಮಂತ್ರಿಯವರು ಉತ್ತಮವಾದಂಥ ಯೋಜನೆ ಕೊಟ್ಟಿದ್ದಾರೆ, ಅದು ಆರ್ಥಿಕ ಸಚಿವರಾಗಿ ತುಂಬ ಮ್ಯಾನೇಜ್ ಮಾಡಿದ್ದಾರೆ. ಸೊ ಉಪಮುಖ್ಯಮಂತ್ರಿಯವರು ಕೆಲಸ ಮಾಡಿದ್ದಾರೆ. ಸೋಲನ್ನು ಎಲ್ಲರೂ ವಹಿಸ್ಬೇಕು. ಕಳೆದ ಬಾರಿ ವಿಧಾನಸಭೆ ಹೋಲಿಸಿದ್ರೆ ಅವಶ್ಯಕತೆ ಇದೆ ಅನ್ನುವಂಥದ್ದು ಸಚಿವ ಮುನಿಯಪ್ಪ ಅವರ ವಾದ ಸರ್. ನನಗೆ ಅದ್ರ ಬಗ್ಗೆ ಯಾವುದು ನನಗೆ ಗೊತ್ತಿಲ್ಲ. ಮುನಿಯಪ್ಪನವರು ಸೀನಿಯರ್ ಇದ್ದಾರೆ, ಪರಮೇಶ್ವರು ಸೀನಿಯರ್ ಇದ್ದಾರೆ, ಹೇಳಿರಲಿ, ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಅವಶ್ಯಕತೆ ಇದೆ ಅನ್ಸುತ್ತಾ ಸರ್? ಈಗ ನಾನು ನೋ ಕಾಮೆಂಟ್, ಪಕ್ಷ ತೀರ್ಮಾನ ಮಾಡುತ್ತೆ. ಸರ್, ಒಕ್ಕಲಿಗರು ಈ ಬಾರಿ ಕೈ ಕೊಟ್ಟರು ಯಾಕೆ ನಿಮಗೆ? ಕಾಂಗ್ರೆಸ್ ಲಿಂಗಾಯತ ಮತ್ತು ಒಕ್ಕಲಿಗರ ಪಕ್ಷ ಎರಡೂ ಕೈ ಕೊಡ್ತು, ನಿಮ್ಮ ಭಾಗ ಆಗಿರೋದ್ರಿಂದ ಕೇಳ್ತಾ ಇದ್ದೀವಿ, ಒಕ್ಕಲಿಗರು ಯಾಕೆ ಕೈ ಕೊಟ್ಟರು? ನೋಡೋಣ, ಯೋಚನೆ ಮಾಡ್ತೀವಿ ಯಾತಕ್ಕೆ ಏನು ಅನ್ನೋದ್ರ ಬಗ್ಗೆ. ನಾನು ಮೊದಲೇ ರಾಜಪ್ಪನಿಗೆ ಹೇಳಿದೆ, ನೀವೇನಾದ್ರು ಸಮೀಕ್ಷೆ ಮಾಡಿದ್ರೆ ಕೊಡಿ, ಅದ್ರ ಬಗ್ಗೆನೂ ಯೋಚನೆ ಮಾಡ್ತೀವಿ. ನಾವು ಸಮೀಕ್ಷೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.